ಎಲ್ಲರಿಗೂ ಕಥಾಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 64ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಪಾರ್ಥ, ಸಾಕು ನಿಲ್ಲಿಸು, ಮಾಡಿರೋದು ಮಣ್ಣು ತಿನ್ನೋ ಕೆಲಸ, ಅದರಲ್ಲೂ ನಾನೇನು ತಪ್ಪು ಮಾಡಿಲ್ಲ ಅನ್ನೋ ತರಹದ ವರ್ತನೆ. ಇದನ್ನೇನ ಈ ಮನೆ ನಿಂಗೆ ಕಲಿಸಿಕೊಟ್ಟಿರೋದು? ತಪ್ಪು ಮಾಡಿದ್ದೀನಿ ಅನ್ನೋ ಪಾಪ ಪ್ರಜ್ಞೆನೂ ನಿನ್ನನ್ನು ಕಾಡ್ತಾ ಇಲ್ವೇನು? ತಪ್ಪು ಇಬ್ಬರಿಂದನೂ ಆಗಿದೆ. ಆ ತಪ್ಪಿನ ಭಾರನ ಇಬ್ಬರು ಹೊರಬೇಕು. ಅದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಅವಳನ್ನೇ ದೂಷಿಸೋದು ಎಷ್ಟು ಸರಿ? ಇನ್ನೊಂದು ಸಲ ಏನಾದರೂ ಬಾಯಿಂದ ಇಂತಹ ಮಾತುಗಳು ಬಂದರೆ ನಾನು ಸುಮ್ಮನೆ ಇರಲ್ಲ ಎಂದ ನೀಲರವರು 4 ಮಂದಿಯ ಕಡೆಗೂ ಸುಡುನೋಟ ಬೀರಿ ಅಲ್ಲಿಂದ ಅಡುಗೆ ಕೋಣೆಯತ್ತ ಸರಿದು ಹೋದರು. 4 ಜನರ ನಡುವೆಯೂ ನಿಶ್ಶಬ್ದ. ಭ್ರಮ, ಬಿಡುಗಾಳಿಯಂತೆ ಬಂದಿತ್ತು ಧ್ವನಿ. ಆ ಗಡಸು ಧ್ವನಿ ಎತ್ತಲಿಂದ ಬರುತ್ತಿದೆ ಎಂದು ತಿರುಗಿ ನೋಡುವಷ್ಟರಲ್ಲಿ ಭ್ರಮಳ ಕಪಾಳಕ್ಕೆ 4 ಏಟು ಬಿದ್ದಿದ್ದವು. ಅನಿರೀಕ್ಷಿತ ದಾಳಿಯಿಂದ ಎಲ್ಲರೂ ಕಂಗಾಲಾಗಿ ನಿಂತು ಬಿಟ್ಟರೆ ಭ್ರಮಳ ಕೈಕಾಲುಗಳೇ ನಡುಗುತ್ತಿವೆ. ಊದಿದ ಕೆನ್ನೆಯನ್ನು ಸ್ಪರ್ಶಿಸಿದ ಅವಳ ಕಣ್ಣುಗಳು ಕೊಳಗಳಾಗಿವೆ. ಅಪ್ಪ! ಅವಳ ಬಾಯಿಂದ ಆ ಪದ ಬಂದಿದ್ದೇ ತಡ. ಶೇಷಣ್ಣನವರು ಮತ್ತೊಂದು ಬಾರಿ ಅವಳ ಕೆನ್ನೆಗೆ ಬಾರಿಸಿದರು. ತನ್ನನ್ನು ತಾನು ಸುಧಾರಿಸಿಕೊಳ್ಳದೆ ಬೀಳಲು ಮುಂದಾದವಳನ್ನು ಭದ್ರವಾಗಿ ಹಿಡಿದುಕೊಂಡಳು ಧಾರಿಣಿ. ಆಗಲೇ ಅವರೆಲ್ಲರಿಗೂ ಅರಿವಾಗಿದ್ದು ಅವರು ಅವಳ ತಂದೆ ಎಂದು. ಪಾರ್ಥನಂತೂ ತನ್ನ ಮುಂದೆ ಕೆಂಗಣ್ಣು ಬಿಟ್ಟು ನಿಂತಿದ್ದವರನ್ನು ಕಂಡೇ ಹೈರಾಣಾಗಿ ಹೋಗಿದ್ದನು. ಅಯ್ಯೋ ಭಾಷೆ ಕೆಟ್ಟವಳೆ, ಎಂತ ಮಾಡ್ಕೊಂಡಿಯೇ? ವಯಸ್ಸಿಗೆ ಬಂದ ಹುಡುಗಿ ಹೊರಗಡೆ ಹೋಗಿ ದುಡಿಲಿ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ, ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಖುಷಿಯಿಂದ ಅವಳ ಪಾಡಿಗಿರಲಿ ಅಂತ ಪೇಟೆಗೆ ಕಳಿಸಿದ್ರೆ ಇಲ್ಲಿ ನನ್ನ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಿದ್ದೀಯಾ? ನಿನ್ನನ್ನು ಇವತ್ತು ಕೊಂದೆ ನಾನು ಊರಿಗೆ ಹೋಗುದು ಹಡಬೆ ಎಂದವರು ಕೋಪದಿಂದ ಅವಳ ಮೇಲೆ ಕೈ ಮಾಡಲು ಹೋದರೆ ಅವರನ್ನು ತಡೆದ ಪ್ರಣವ್, ಏನು ಮಾಡ್ತಾ ಇದ್ದೀರಾ ಅಂಕಲ್ ನೀವು? ವಯಸ್ಸಿಗೆ ಬಂದ ಹುಡುಗಿ ಮೇಲೆ ಯಾರಾದರೂ ಕೈ ಮಾಡ್ತಾರಾ? ಕೇಳಿದನು. ತಕ್ಷಣ ಅವನಿಂದ ಕೈ ಬಿಡಿಸಿಕೊಂಡವರು, ನಾನು ಅವಳಪ್ಪ, ಇದನ್ನೆಲ್ಲ ಕೇಳಿಕೆ ನೀನು ಯಾವ ಊರ ದೊಣ್ಣೆ ನಾಯ್ಕ? ಕೇಳಿದರು ಕೋಪದಿಂದ. ನಾನು ನಿಮ್ಮ ಅಳಿಯನ ಅಣ್ಣ ಎಂದನು ಪ್ರಣವ್ ಗಂಭೀರವಾಗಿ. ಓಹೋಹೋ, ನೀನು ಅವನ ಅಣ್ಣನಾ? ಎಲ್ಲಿ ಅವ? ನನ್ನ ಮಗಳನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದವನು ಎಂದು ಯಕ್ಷಗಾನದವರಂತೆ ಕಣ್ಣನ್ನು ಅತ್ತಿತ್ತ ಹೊರಳಿಸಿದರೆ, ನಿಮ್ಮ ಮುಂದೆನೇ ನಿಂತಿದ್ದಾನಲ್ಲ ಎಂದು ಬೇಕೆಂದು ಹೇಳಿದನು ಪ್ರಣವ್. ಈಗ ಅವರ ವಕ್ರದೃಷ್ಟಿ ಪಾರ್ಥನ ಮೇಲೆ ಹೋಗಿತ್ತು. ನೀನ ನನ್ನ ಮಗಳನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದವನು? ಹಳ್ಳಿ ಹೆಣ್ಮಕ್ಳು ಅಂದರೆ ಎಂತ ಬೇಕಾದರೂ ಮಾಡಬಹುದಂತ ತಿಳ್ಕೊಂಡಿದ್ದೀಯಾ ಎಂದವರು ಅವನ ಕೊರಳಪಟ್ಟಿಗೆ ಕೈ ಹಾಕಿದರೆ ಅವರ ಕೈಯಿಂದ ಬಿಡಿಸಿಕೊಳ್ಳಲಾಗದೆ ಅಣ್ಣನ ಸಹಾಯಕ್ಕೆ ಮೊರೆ ಹೋದನು ಪಾರ್ಥ. ಬ್ರೋ, ಹೆಲ್ಪ್ ಮೀ ಪ್ಲೀಸ್ ಬ್ರೋ. ಅವನು ಅದೆಷ್ಟೇ ಕೇಳಿಕೊಂಡರೂ ಪ್ರಣವ್ ಮಾತ್ರ ಕದಲಲಿಲ್ಲ. ಪ್ರಣವ್ ಪ್ಲೀಸ್, ಪಾರ್ಥನಿಗೆ ಕಷ್ಟ ಆಗ್ತಿದೆ, ಏನಾದರೂ ಮಾಡಿ ಅವನನ್ನು ಬಿಡಿಸಿ. ಪಾರ್ಥನ ಒದ್ದಾಟ ಕಂಡು ಉಸುರಿದಳು ಧಾರಿಣಿ. ಈಗಲೂ ಅವನು ಮಾತ್ರ ಅಚಲ, ಕೈಕಟ್ಟಿ ಅದೇ ಭಂಗಿಯಲ್ಲಿ ನಿಂತಿದ್ದಾನೆ. ಇಷ್ಟಕ್ಕೂ ಇದೆಲ್ಲವೂ ಅವನದ್ದೇ ಪೂರ್ವ ತಯಾರಿ ಅಲ್ಲವೇ? ಅವರಿಬ್ಬರ ಕಾದಾಟದ ಕೂಗು ಉಳಿದ ಸದಸ್ಯರ ಕಿವಿಗೂ ಬಿದ್ದಿತ್ತು. ಎಲ್ಲರೂ ದಡಬಡಾಯಿಸಿಕೊಂಡು ಅಲ್ಲಿ ಸೇರಿದರು. ರಾಮ್ ಶ್ಯಾಮ್ ಇಬ್ಬರಿಗೂ ಶೇಷಣ್ಣನವರನ್ನು ಕಂಡು ಅಚ್ಚರಿಯಾದರೆ ಮೇಘ ನೀಲರವರಿಗೆ ಗಾಬರಿಯಾಗಿತ್ತು. ಶ್ಯಾಮ್, ಏನಿದೆಲ್ಲ? ಏನಾದರೂ ಮಾಡಿ, ಇಲ್ಲಾಂದರೆ ಅವರು ನನ್ನ ಮಗನನ್ನು ಸಾಯಿಸಿ ಬಿಡ್ತಾರೆ ಎಂದು ಆತಂಕದಿಂದ ನುಡಿದರು ಮೇಘ. ಶೇಷಣ್ಣ, ಏನಿದೆಲ್ಲ? ಏನು ಮಾಡ್ತಿದ್ದೀರಾ ನೀವು? ಬಿಡಿ ಅವನನ್ನು ಎಂದು ಸಿರಿ ಮಗನನ್ನು ಅವರ ಕೈಯಿಂದ ಬಿಡಿಸಲು ಮುಂದೆ ಬಂದರು. ಓಹೋ, ಡಾಕ್ಟರ್ ಶ್ಯಾಮ್ ಸಾಹೇಬ್ರು, ಬರಬೇಕು. ಅದು ಹೌದು, ಎಲ್ಲಿ ನಿಮ್ಮ ಅಣ್ಣ ರಾಮ್ ಸಾಹೇಬ್ರು? ನನ್ನ ಮಗಳಿಗೆ ನಿಮ್ಮ ಮಗನ ಆಫೀಸಿನಲ್ಲಿ ಕೆಲಸಕ್ಕಿಟ್ಟು ಈ ಒಂದು ಮಹತ್ ಕಾರ್ಯಕ್ಕೆ ಸೇತುವೆ ಆದವರು ಎಂದು ಶೇಷಣ್ಣನವರು ಕೋಪದಿಂದ ಉಸಿರಿ ಪಾರ್ಥನ ಕೊರಳಪಟ್ಟಿಯಿಂದ ಕೈ ಹಿಂತೆಗೆದರೆ ತಲೆ ತಗ್ಗಿಸಿದರು ರಾಮ್. ನೋಡಿ ಶೇಷಣ್ಣ ಎಂದು ಏನೋ ಹೇಳಲು ಮುಂದೆ ಬಂದ ರಾಮ್ರವರನ್ನು ತಡೆದವರು, ನೀವು ಎಂತ ಹೇಳುವುದು ಸಹ ಬೇಕಾಗಿಲ್ಲ. ಸತ್ಯತೆ ಎಲ್ಲ ನನಗೆ ಗೊತ್ತುಂಟು. ಅದಕ್ಕೆ ಕುಮ್ಮಕ್ಕು ನೀಡುವ ಸಾಕ್ಷಿ ಕೂಡ ನನ್ನ ಮುಂದೆಯೇ ನಿಂತಿದೆ ಎಂದು ಪಾರ್ಥ ಹಾಗೂ ಭ್ರಮರತ್ತ ಕಣ್ಣು ಹಾಯಿಸಿದರೆ ಅವರಿಬ್ಬರು ತಪ್ಪಿತಸ್ಥರಂತೆ ತಲೆ ತಗ್ಗಿಸಿ ನಿಂತಿದ್ದಾರೆ. ನೋಡಿ, ನಮ್ಮ ಮನೆ ಮಗನಿಂದ ತಪ್ಪಾಗಿದೆ, ಅದಕ್ಕೆ ದೊಡ್ಡವರಾದ ನಾವುಗಳು ಕ್ಷಮೆ ಕೇಳ್ತಿದ್ದೀವಿ ಎಂದ ಶ್ಯಾಮ್ರವರು ಕೈ ಮುಗಿದರೆ, ನಿಮ್ಮ ಕ್ಷಮೆ ಯಾರಿಗೆ ಬೇಕು ಮಾರ್ರೆ? ನಿಮ್ಮ ಕ್ಷಮೆಯಿಂದ ನನ್ನ ಮಗಳ ಜೀವನನ ಸರಿ ಮಾಡಲಿಕ್ಕೆ ಆಗ್ತದಾ? ಊರಲ್ಲಿ ಅವಳಿಗೆ ಹುಡುಗನನ್ನು ಬೇರೆ ಗೊತ್ತು ಮಾಡಿದ್ದೆ, ಈಗ ಹೀಗಾಗಿದೆ ಅಂತ ಗೊತ್ತಾದರೆ ನನ್ನ ಮರ್ಯಾದೆ ಎಂತ ಆಗಬೇಡ ಎಂದು ಪ್ರಶ್ನೆ ಎತ್ತಿದರು ಶೇಷಣ್ಣ. ಅಯ್ಯೋ ಅಂಕಲ್, ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಭ್ರಮನಿಗೆ ಹುಡುಗನನ್ನು ನೋಡಿದ್ದೀರಾ? ಆದರೆ ಅವಳಿಗೆ ಈಗಾಗಲೇ ನಮ್ಮ ಪಾರ್ಥನ ಜೊತೆ ಮದುವೆ ಆಗಿದೆ ಎಂದನು ಪ್ರಣವ್ ನಾಟಕೀಯವಾಗಿ. ಅದಕ್ಕೆ ಎಂತ ಆಗಬೇಕು ಈಗ?
ಇವಳು ನನ್ನ ಮಗಳು. ತಂದೆಯಾಗಿ ನಾನು ಅವಳನ್ನು ದಾರಿ ಎರೆದು ಕೊಡಬೇಕು. ಆಗ ಅದು ಮದುವೆ ಅಂತ ಕರೆಸಿಕೊಳ್ತದೆ. ಇಲ್ವೋ? ಹುಡುಗ ಹುಡುಗಿ ಇಬ್ಬರು ಸಹ ಇಷ್ಟಪಟ್ಟು ಮದುವೆ ಆಗಬೇಕು. ಆಗ ಅದು ಮದುವೆ ಅಂತ ಕರೆಸಿಕೊಳ್ತದೆ. ಆದರೆ ಇವರಿಬ್ಬರಿಗೆ ಇದು ಅನಿವಾರ್ಯದ ಮದುವೆ. ಇಬ್ಬರು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿ ಮದುವೆ ಆದದಲ್ಲ. ಮತ್ತೆ ಹೇಗೆ ಇದು ಮದುವೆ ಅಂತ ಕರೆಸಿಕೊಳ್ತದೆ ಎಂದು ಕೈಯನ್ನು ಮುಷ್ಟಿ ಹಿಡಿದುಕೊಂಡು ಹೆಬ್ಬೆರಳನ್ನು ತೋರಿಸಿ ಕೇಳಿದವರಿಗೆ, ಹೌದು ಅಂಕಲ್, ನೀವು ಹೇಳುವುದ್ರಲ್ಲೂ ಅರ್ಥ ಇದೆ ಎಂದು ಸೊಪ್ಪು ಹಾಕಿದನು ಪ್ರಣವ್. ಪ್ರಣವ್ ಎಂದು ದುಡುಗುಟ್ಟಿದರು ಶ್ಯಾಮ್. ದಾಡಿನಿಯ ಹುಬ್ಬುಗಳು ಕೂಡ ಗಂಟು ಹಾಕಿಕೊಂಡವು ಅವನ ಮಾತು ಕೇಳಿ. ತಪ್ಪೇನಿದೆ ಡ್ಯಾಡ್? ಒಬ್ಬ ತಂದೆಯಾಗಿ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಪಾರ್ಥ ಬ್ರಹ್ಮ ಇಬ್ಬರಿಗೂ ಮದುವೆ ಆಗಿದೆ ನಿಜ. ಆದರೆ ಅವರಿಬ್ಬರ ನಡುವೆ ಯಾವುದೇ ಪ್ರೀತಿ ವಿಶ್ವಾಸ ಇಲ್ಲ. ಮದುವೆಗೆ ಭದ್ರ ಬುನಾದಿನೇ ಪ್ರೀತಿ ನಂಬಿಕೆ. ಅದೇ ಇಲ್ಲ ಅಂದಮೇಲೆ ಆ ಮದುವೆಗೆ ಅರ್ಥ ಆದರೂ ಎಲ್ಲಿಂದ ಬರುತ್ತೆ? ಇನ್ನು ನೀವಂತೂ ಅವಳನ್ನು ಸೊಸೆ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಳ್ಳೋಕೆ ತಯಾರಿಲ್ಲ. ಹಾಗಿದ್ದಾಗ ತನ್ನ ಮಗಳು ಈ ಮನೆಯಲ್ಲಿ ಅದೆಷ್ಟರ ಮಟ್ಟಿಗೆ ಖುಷಿಯಾಗಿರ್ತಾಳೆ ಅನ್ನೋ ಪ್ರಶ್ನೆ ಒಬ್ಬ ತಂದೆಗೆ ಕೂಡ ಮೂಡೋದು ಸಹಜ. ಹೆಂಡತಿ ಅಂತ ಅವನು ಒಪ್ಪಿಕೊಳ್ತಾ ಇಲ್ಲ, ಸೊಸೆ ಅಂತ ನೀವುಗಳು ಒಪ್ಪಿಕೊಳ್ತಾ ಇಲ್ಲ. ಹಾಗಿದ್ದಾಗ ಅವಳು ಈ ಮನೆಯಲ್ಲಿ ಇದ್ದು ಏನು ಮಾಡೋಕಿದೆ? ಸುಮ್ಮನೆ ಇಬ್ಬರ ಜೀವನನ ಹಾಳು ಎಂದನು ಅಸಡ್ಡೆಯಿಂದ. ಹಾಗಂತ ಹೇಳಿ ಕೊರಳಿಗೆ ಕಟ್ಟಿರೋ ತಾಳಿನ ಬಿಚ್ಚೋಕೆ ಆಗುತ್ತಾ? ಸಂಬಂಧ ಮುಡ್ಕೊಳ್ಳೋಕೆ ಆಗುತ್ತಾ ಎಂದು ಗಂಭೀರವಾಗಿ ಕೇಳಿದ ಮೇಘರವರಿಗೆ, ಏನು ಹೇಗೆ ಹೇಳ್ತಿದ್ದೀರಮ್ಮ? ಸಂಬಂಧಕ್ಕೇನೆ ಯಾವ ಅರ್ಥನೂ ಇಲ್ಲ ಅಂದಮೇಲೆ ಈ ತಾಳಿಗೇನು ಬೆಲೆ ಇದೆ ಹೇಳಿ ಎಂದನು ಪ್ರಣವ್. ಮನೆ ಮಂದಿಯ ಮುಖವೆಲ್ಲವೂ ವಿವರ್ಣವಾಯಿತು. ಕರೆಕ್ಟಾಗಿ ಹೇಳಿದ್ರಿ ಮರೆ ನೀವು. ನಿಮಗೆ ಇರುವ ಬುದ್ಧಿ ಇವರಿಗೆಲ್ಲ ಇಲ್ಲ ಎಂದ ಶೇಷಣ್ಣ. ನೀನೆಂತ ನಿಂತೇ ಇದ್ದೀಯಾ? ಆ ತಾಳಿನ ಬಿಚ್ಚಿಟ್ಟು ನಡಿ, ಊರಿಗೆ ಹೋಗುವ. ಅಲ್ಲಿ ನಿನಗೆ ಅಂತ ಒಬ್ಬ ಕಾಯ್ತಾ ಇದ್ದಾನೆ. ಅವನ ಜೊತೆ ಮದುವೆ ಆಗಿ ನೆಮ್ಮದಿಯಿಂದ ಇರು. ಇದನ್ನೆಲ್ಲ ಕನಸು ಅಂತ ಮರ್ತು ಬಿಡು ಎಂದು ಅವಳ ಕೈ ಹಿಡಿದರು ಶೇಷಣ್ಣ. ತಕ್ಷಣ ತಂದೆಯಿಂದ ಕೈ ಹಿಂತೆಗೆದುಕೊಂಡ ಹುಡುಗಿ ಪಾರ್ಥನಿಗೆ ಅಂಟಿಕೊಂಡು ನಿಂತರೆ ಅವಳ ಮಾತು ಕೇಳಿ ಅವನಿಗೂ ದಿಗಿಲಾಗಿತ್ತು. ಅವಳನ್ನು ಬಿಟ್ಟುಕೊಡಲು ಅವನಿಗೂ ಮನಸ್ಸಿಲ್ಲ. ನೋಡಿ ಶೇಷಣ್ಣ, ನೀವು ಅನುಭವಸ್ಥರು, ತಿಳಿದವರು. ನಿಮಗೆ ನಾವಿದನ್ನು ಹೇಳಬೇಕಾಗಿಲ್ಲ. ಭ್ರಮ ನಮ್ಮನೆ ಸೊಸೆ, ನಮ್ಮನೆ ಮಗನ ಹೆಂಡತಿ. ಇಷ್ಟನೋ ಕಷ್ಟನೋ ಇದು ಸತ್ಯ. ಇದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಲ್ವಾ? ಈಗಾಗಲೇ ಮದುವೆ ಆಗಿರೋ ಹುಡುಗಿಗೆ ಅದು ಹೇಗೆ ನೀವು ಇನ್ನೊಂದು ಮದುವೆ ಮಾಡಿಸ್ತೀರಾ? ಅವಳೀಗ ನಮ್ಮ ಮಗಳಲ್ಲ, ನಮ್ಮನೆ ಸೊಸೆ. ಅವಳನ್ನು ನಾವು ಎಲ್ಲಿಗೂ ಕಳಿಸಲ್ಲ ಎಂದು ರಾಮ್ ಹಾಗೂ ಶ್ಯಾಮ್ ಇಬ್ಬರು ಹೇಳಿದಾಗ ಭ್ರಮಳಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಅವರಿಬ್ಬರ ನಿರ್ಧಾರ ಕಂಡು ನೀಲಮೇಘರವರಿಗೂ ಬಹಳವೇ ಖುಷಿಯಾಗಿತ್ತು. ದುಡುಕಿ ತಪ್ಪು ಮಾಡಿದರಲ್ಲ ಎಂಬ ಬೇಸರವಿದೆಯೇ ಹೊರತು ಅವರಿಬ್ಬರ ಮೇಲೆ ದ್ವೇಷವಂತೂ ಅವರಿಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಧಾರಿಣಿಗೆ ಮನಸ್ಸು ನಿರಾಳವಾಗಿತ್ತು. ಎಷ್ಟೇ ಆಗಲಿ ಗೆಳತಿಯ ಜೀವನವಲ್ಲವೇ? ನೀವು ಮಾತ್ರ ಹೇಳಿದರೆ ಸಾಕಾ? ನೀವೇನು ಹೇಳಿಬಿಡ್ತೀರಾ ಬಾಯಿ ಮಾತಿಗೆ. ಆದರೆ ಹೇಳಬೇಕಾಗಿರೋರು ಹೇಳ್ತಾ ಇಲ್ವಲ್ಲ ಎಂದ ಶೇಷಣ್ಣ ಓಡೆ ಕಣ್ಣಿನಿಂದ ಪಾರ್ಥನತ್ತ ನೋಡಿದರೆ ಅವನು ಮಾತ್ರ ಮೌನಿ. ಆಯ್ತಲ್ಲ, ಮುಗಿತಲ್ಲ, ಇನ್ನು ಎರಡು ಮಾತಾಡಲಿಕ್ಕಿಲ್ಲ ಎಂದವರು ನೀನು ನಡಿಯ ಮನೆಗೆ ಎಂದು ಸಿರಿ ಮಗಳ ಕೈ ಹಿಡಿದರೆ ಮನೆಯವರೆಲ್ಲರಿಗೂ ದಿಗಿಲಾಗಿತ್ತು. ಪಾರ್ಥ, ನಿನ್ನ ಮಾವನನ್ನು ತಡಿಯೋ, ಏನಾದರೂ ಹೇಳು ಎಂದರು ರಾಮ್. ಮಾವ, ಒಂದು ನಿಮಿಷ. ಕೊನೆಗೂ ಬಾಯಿ ಬಿಟ್ಟನು ಹುಡುಗ. ತಕ್ಷಣ ಶೇಷಣ್ಣ ತನ್ನ ಹೆಜ್ಜೆಗಳನ್ನು ತಟಸ್ಥಗೊಳಿಸಿ ಅವನತ್ತ ತಿರುಗಿ ಏನು ಎಂಬಂತೆ ಕೇಳಿದರೆ, ಭ್ರಮ ನನ್ನ ಹೆಂಡತಿ, ಅವಳನ್ನು ನಾನು ಎಲ್ಲಿಗೂ ಕಳಿಸಲ್ಲ ಎಂದನು ಗಟ್ಟಿಯಾಗಿ. ಭ್ರಮಳ ತುಟಿ ಎರಳಿದರೆ ಶೇಷಣ್ಣ ಹಾಗೂ ಪ್ರಣವ್ ಒಬ್ಬರ ಮುಖ ಒಬ್ಬರು ಕಂಡು ಮೀಸೆ ಅಂಚಲ್ಲೇ ನಕ್ಕಿದರು. ಅವನೇ ಹೇಳಿ ಆಯ್ತಲ್ಲ, ಈಗಲಾದರೂ ನಿಮ್ಮ ನಿರ್ಧಾರನ ಬದಲಾಯಿಸಿ ಎಂದರು ಶ್ಯಾಮ್ ಕಳವಳದಿಂದ. ನೀವು ಒಪ್ಪಿಕೊಂಡ್ರೆ ಆಯ್ತಾ? ನಿಮ್ಮ ಮನೆ, ನಿಮ್ಮ ಮಗ ನನ್ನ ಮಗಳಿಗೆ ಒಪ್ಪಿಗೆ ಆಗಿದ್ದಾನೆ ಇಲ್ವ ಅಂತ ಕೇಳೋದು ಬೇಡವಾ ಎಂದವರು. ನೀನು ಹೇಳು ಮಗಳೇ, ನಿನಗೆ ಈ ಮನೆಯಲ್ಲಿ ಇರಲಿಕ್ಕೆ ಆಗ್ತದಾ? ಇವನ ಜೊತೆ ಜೀವನ ನಡೆಸಲಿಕ್ಕೆ ಆಗ್ತದಾ? ಧೈರ್ಯವಾಗಿ ಹೇಳು ಎಂದರೆ ಒಂದು ಬಾರಿ ಎಲ್ಲರನ್ನೂ ನಿರುಕಿಸಿದಳು ಭ್ರಮ. ಆಗುತ್ತೆ ಅಂತ ಹೇಳು ಚೋಟು ಎಂದು ಮೇಘರವರು ಕಣ್ಣು ಕಿರಿದು ಮಾಡಿ ಹೇಳಿದರೆ ಅವಳ ತುಟಿ ಬಿರಿದಿತ್ತು. ಆಗ್ತದೆ ಅಪ್ಪ, ನಾನು ನನ್ನ ಗಂಡನ ಮನೆಯವರನ್ನು ಬಿಟ್ಟು ಎಲ್ಲಿಗೆ ಸಹ ಬರುವುದಿಲ್ಲ ಎಂದವಳು ಪಾರ್ಥನತ್ತ ಓಡಿದರೆ, ಆಯ್ತಲ್ಲ, ಇನ್ನು ನನ್ನದೆಂತ ಉಂಟು ಎಂದು ಮನಸ್ಪೂರ್ವಕವಾಗಿ ನಕ್ಕರು ಶೇಷಣ್ಣ. ಅವರು ಮಾತನಾಡುವ ಶೈಲಿ ಕಂಡೇ ಅವರೆಲ್ಲರಿಗೂ ನಗು ಬಂದಿತ್ತು. ಜೊತೆಗೆ ಮನೆ ಮನಸ್ಸು ಎಲ್ಲವೂ ನಿರಾಳವಾಗಿತ್ತು. ಎಲ್ಲರೂ ಮನಸ್ಪೂರ್ವಕವಾಗಿ ನಕ್ಕರೆ, ಸರಿ, ನಾನಿನ್ನು ಬರ್ತೇನೆ. ಮಗಳ ಜೀವನ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ನನ್ನಿಂದ ಬೇಜಾರು ಎಂತಾದರೂ ಆಗಿದ್ದರೆ ಕ್ಷಮೆ ಇರಲಿ ಎಂದು ಸಿರಿ ಅವರು ಹೊರಡಲು ಅನುವಾದರೆ, ಹೀಗೆ ಬಂದು ಹಾಗೆ ಹೋದರೆ ಹೇಗೆ? ಒಂದಿನ ಇದ್ದು ಹೋಗಿ ಎಂದರು ರಾಮ್ ಆತ್ಮೀಯತೆಯಿಂದ. ಇಲ್ಲ, ಊರಲ್ಲಿ ತುಂಬ ಕೆಲಸ ಇದೆ, ಇನ್ನೊಮ್ಮೆ ಬರ್ತೇನೆ. ಆಗ ಒಂದಿನಲ್ಲ, 1 ತಿಂಗಳಿದ್ದು ಹೋಗ್ತೇನೆ ಎಂದು ಸುರಿ ನಮಸ್ಕರಿಸಿ ಮಗಳನ್ನು ಅಪ್ಪಿ ಮುದ್ದಾಡಿ ಹೊರಡಲು ಅನುವಾದರು. ಪ್ರಣವ್ ಶ್ಯಾಮ್ ಅವರ ಮಾತನ್ನು ಅರ್ಥ ಮಾಡಿಕೊಂಡವನು, ಸರಿ ಡ್ಯಾಡ್ ಎಂದವನೇ. ಬನ್ನಿ ಅಂಕಲ್,
ನಿಮ್ಮನ್ನು ಬಸ್ ಸ್ಟಾಪ್ ತನಕ ಬಿಟ್ಟು ಬರ್ತೀನಿ ಎಂದು ಸುರಿ ಅವಳ ಹೆಗಲ ಮೇಲೆ ಕೈ ಹಾಕಿ ಕರೆದುಕೊಂಡು ಹೊರಹೋದರೆ ಮನೆ ಮಂದಿ ಎಲ್ಲರ ಮನಸ್ಸು ಕೂಡ ಪ್ರಫುಲ್ಲವಾಗಿತ್ತು. ಬ್ರಹ್ಮಪಾರ್ಥರಿಗೂ ತುಸು ನಿರಾಳವಾಗಿತ್ತು. ಆದರೆ ಧಾರಿಣಿಗೆ ಮಾತ್ರ ಪ್ರಣವ್ನ ನಡವಳಿಕೆ ಮೇಲೆ ಅನುಮಾನ ಮೂಡಿತ್ತು. ತನಗೆ ಗೊತ್ತಾಗದ ಹಾಗೆ ಏನೋ ನಡೆಸುತ್ತಿದ್ದಾನೆ ಎಂದು ಸಂದೇಹ ಮೂಡಿತ್ತು. ಯಾರಿಗೆ